ಪ್ರಧಾನಮಂತ್ರಿಗಳ ಒಂದು ಅವರ ನಿರ್ಣಯದ ಮೇರೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ 4-5 ದಿನಗಳ ಕಾಲ ನಂತರ ಅವರು ಇಲಾಖೆಗಳನ್ನು ಹಂಚಿಕೆಯನ್ನು ಮಾಡಿದ್ದಾರೆ. ಇಲಾಖೆಯನ್ನು ಹಂಚಿಕೆ ಮಾಡಿದ ನಂತರ ಸುಮಾರು 4-5 ದಿನಗಳ ಕಾಲ ಅದು 2 ಬೃಹತ್ ಇಲಾಖೆಗಳು, ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಸವಾಲು ನನ್ನ ಪಾಲಿಗಿರ್ತಕ್ಕಂಥದ್ದು. ಈ 2 ಇಲಾಖೆಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದಂಥ ಕೆಲಸವೂ ಅಲ್ಲ. ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಒಂದು ಕಠಿಣವಾದಂಥ ಹಾದಿ ಅಂತಕ್ಕಂಥದ್ದು ನಾನು ಮನಗಂಡಿದ್ದೇನೆ. 4 ದಿನಗಳು ದೆಹಲಿಯಲ್ಲಿ ನಾನೇನು 2 ಇಲಾಖೆಗಳ ಅಧಿಕಾರಿಗಳ ರಿವ್ಯೂ ಮೀಟಿಂಗನ್ನು ಮುಗಿಸಿ ಒಂದು ಪ್ರಮುಖವಾಗಿ ಸ್ಟೀಲ್ ಮಿನಿಸ್ಟ್ರಿಗೆ ಸೇರಿರ್ತಕ್ಕಂಥ ಒಂದು ರಾಜ್ಯದ ಸುಮಾರು 50 ವರ್ಷಗಳಿಂದ ನಡೀತಾ ಇರತಕ್ಕಂಥ ಒಂದು PSU ಸಂಸ್ಥೆ ಕುದುರೆಮುಖ ಐರನ್ ಓರ್ ಪ್ರಥಮವಾಗಿ ನಾನು ಸೈನ್ ಹಾಕಿದೆ. ಪ್ರಥಮವಾದಂಥ ಒಂದು ಸಹಿ ರಾಜ್ಯದ ಒಂದು ಉದ್ಯೋಗದ ಒಂದು ಸಂಸ್ಥೆ, ಅದು ದೊಡ್ಡ ಮಟ್ಟದ ಉದ್ಯೋಗ ಕೊಟ್ಟಿದ್ದಾರೆ. 2005ರಿಂದ ಆ ಒಂದು PSU ಯೂನಿಟ್ನ ಪುನಃಸ್ಥಿರಗೊಳಿಸ್ತಕ್ಕಂಥ ಚರ್ಚೆಗಳಾಗಿದೆ. ಯಾವಾಗ ಅಲ್ಲಿ ಕುದುರೆಮುಖ ಭಾಗದಲ್ಲಿ ಪಶ್ಚಿಮ ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಟೈಗರ್ ಸೆಂಚುರಿ ಇದೆಲ್ಲ ಮಾಡಿ ಒಂದು ತೀರ್ಮಾನಗಳಾಗಿ ಅಲ್ಲಿ ಏನೋ ಆ ಒಂದು ಚಟುವಟಿಕೆ ನಿಲ್ಲಿಸಿದರು. ಅದಕ್ಕೆ ಪ್ಯಾರಲಲ್ ಆಗಿ ಬೇರೊಂದು ಭಾಗದಲ್ಲಿ ಯಾವೊಂದು ಗಣಿಯನ್ನು ಮಾಡಲಿಕ್ಕೆ ಚರ್ಚೆಗಳು ಪ್ರಾರಂಭ ಆಯಿತು. ಈ ಒಂದು ಮೈನಿಂಗಿಗೆ 2016ರಲ್ಲಿ ಈ ಒಂದು ಕುದುರೆಮುಖ ಯೂನಿಟ್ಗೆ ರಾಜ್ಯ ಸರ್ಕಾರ ಸುಮಾರು 430-440 ಹೆಕ್ಟೇರ್ ಭೂಮಿಯನ್ನು ಗಣಿ ಚಟುವಟಿಕೆಗಳು ಕೊಟ್ಟಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರವು ಒಪ್ಪಿಗೆ ಕೊಟ್ಟಿತು. ಕೇಂದ್ರ ಸರ್ಕಾರದ ಒಪ್ಪಿಗೆ ನಂತರ ಅಲ್ಲಿ ಕೇಂದ್ರದ MOEF ಏನಿದೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್, ಅವರು ಸಹ ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ಆ ಒಂದು ಸಹಿಯನ್ನು ಹಾಕಿರ್ತಕ್ಕಂಥದ್ದು ಸ್ವಲ್ಪ ಚರ್ಚೆಗಳು ನಡೀತು ರಾಜ್ಯದಲ್ಲಿ. ಹಿರೇಮಠವರು ಈ ಒಂದು ವಿಷಯವನ್ನು ಪುನರ್ ಪರಿಶೀಲಿಸಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಒಂದು ಪತ್ರಿಕೆಯಲ್ಲಿ ಕುಮಾರಸ್ವಾಮಿಯವರು 2006ರಲ್ಲಿ 2018ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಬಳ್ಳಾರಿಗೆ ಬಂದಾಗ ಕುದುರೆಮುಖಕ್ಕೆ ಈ ಒಂದು ಗಣಿಗಾರಿಕೆ ಕೊಡ್ತಕ್ಕಂಥ ವಿರೋಧ ಮಾಡ್ತೀನಿ ಅಂತ ಹೇಳಿದರು. 6 ವರ್ಷದಲ್ಲಿ ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವರ ತೀರ್ಮಾನನ ಅಂತಕ್ಕಂಥದ್ದು ಬರೆದಿದ್ದೀರಿ. ಇಲ್ಲಿ ಗಣಿಯ ಚಟುವಟಿಕೆಗೆ ತೀರ್ಮಾನಗಳು ಆಗಿ ಈಗಾಗಲೇ 3-4 ವರ್ಷ ಆಗೋಗಿದೆ. ಅದು ಆ ಸಂಸ್ಥೆ ಈಗಾಗಲೇ 500 ಕೋಟಿ ಹಣನೂ ಕಟ್ಟಿಬಿಟ್ಟಿದ್ದಾರೆ ಅಲ್ಲಿ ಆ್ಯಕ್ಟಿವಿಟೀಸ್ಗೆ. ನಾನು ಸಹಿ ಹಾಕಿರ್ತಕ್ಕಂಥದ್ದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಶೇರ್ನ ಅವರ ಕಂಪ್ನಿಯ ಶೇರ್ ಏನಿದೆ ಆ 2 ಸೆಕ್ಟರ್ನಿಂದ ಈಗೇನು 2 ಬ್ಯಾಂಕ್ಗಳು ಲೋನ್ ಕೊಡಲಿಕ್ಕೆ ಅವ್ರಿಗೆ ಒಪ್ಕೊಂಡಿದೆ. ಇದು ಕೇಂದ್ರ ಸರ್ಕಾರದ ಬಂಡವಾಳನೂ ಹಾಕಂಥದ್ದು ಅಲ್ಲ. ಅವರು ಫೈನಾನ್ಸ್ ಇನ್ಸ್ಟಿಟ್ಯೂಷನಲ್ಲಿ ಸಾಲ ಪಡೀತಾ ಇದ್ದಾರೆ. ಅದಕ್ಕೆ ಫೈನಾನ್ಸಿಂದ ಒಂದು ಅಪ್ರೂವಲ್ ತಗೋಬೇಕು.
ಅದನ್ನು ರೆಕಮೆಂಡ್ ಮಾಡಿದ್ದೇನೆ. ಸುಮಾರು 1700 ಕೋಟಿ ವೆಚ್ಚದಲ್ಲಿ ಆ್ಯಕ್ಟಿವಿಟೀಸ್ ಪ್ರಾರಂಭ ಮಾಡ್ತಾರೆ. ಅದು ಅವ್ರು 1 ವರ್ಷ ಟೆಂಪ್ರರಿ ಪ್ರೋಸೆಸ್ನಲ್ಲಿ ಬಾಡಿಗೆ ಯಂತ್ರಗಳನ್ನು ಉಪಯೋಗ ಮಾಡಿ ಎಕ್ಸ್ಕವೇಟ್ ಮಾಡ್ತಾರೆ. ಅಲ್ಲಿ ಇನ್ನೂ ಎಷ್ಟು ಪ್ರಮಾಣದಲ್ಲಿ ಅದ್ರ ದೊರಕುತ್ತದೆ ಇದೆಲ್ಲವನ್ನು ಒಂದು ಅಳತೆ ಆದ ಸಿಕ್ಕಿದ ಮಾಹಿತಿ ದೊರಕಿದ ನಂತರ ಆಮೇಲೆ ಮುಂದಿನ ಚಟುವಟಿಕೆಗಳಿದೆ. ಅದರಿಂದ ಇಲ್ಲಿ ನನ್ನ ಬಗ್ಗೆ ಯಾರೂ ಅಪಾರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ನಮ್ಮ ಅಧಿಕಾರಿಗಳನ್ನು ನಾನು ಪತ್ರಿಕೆಯಲ್ಲಿ ಬಂದ ತಕ್ಷಣ ನಮ್ಮ ರಾಜ್ಯದ ಆ ಭಾಗದ DFO ಏನಿದ್ದಾರೆ, PCCF ಏನಿದ್ದಾರೆ, ಅವರ ಎಲ್ಲರಿಂದಲೂ ಮಾಹಿತಿ ಪಡೆದಿದ್ದೇನೆ. ಏಕೆಂದರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಟೀಕೆ ಒಳಗಾಗಬಾರದು. ಅಧಿಕಾರಿಗಳ ಮುಂದೆನೂ ನಾನು ಚರ್ಚೆಯನ್ನು ಮಾಡಿದೆ. ಆಮೇಲೆ ಸ್ಪೀಕರ್ಗೆ ಇವತ್ತು ರಾಜೀನಾಮೆ ಕೊಡೋಕ್ಕೆ ಹೋದಾಗ ಆ ಸಂಸ್ಥೆಯನ್ನು ಏನಾದರೂ ಮಾಡಿ ಉಳಿಸಿ ಅಂತೇಳಿ ಸಾವಿರಾರು ಜನ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರಿಗೆ ಇವತ್ತು ಅದರ ಅವಶ್ಯಕತೆ ಇದೆ ಅಂತೇಳಿ ಒಂದು ಮನವಿನೂ ನಾನು ಕೊಟ್ಟರು ಇವತ್ತು ಸ್ಪೀಕರ್, ಅದನ್ನು ಉಳಿಸಿ ಅಂತೇಳಿ. ಅದೊಂದು ಭಾಗ. ಸ್ಪೀಕರ್ ಕೊಟ್ಟಿರ್ತಕ್ಕಂಥದ್ದನ್ನು ರಕ್ಷಣೆ ಪಡ್ಕೊಳ್ಳಲ್ಲ. ಇಲ್ಲಿ ನಮ್ಮ ಅಧಿಕಾರಿಗಳೇನು ನನಗೆ ಮಾಹಿತಿ ಕೊಟ್ಟಿದ್ದಾರೆ, ಇದು 50 ವರ್ಷಗಳಲ್ಲಿ ಆ ಮರ ಏನಿದೆ 90,000 98,000, ಇದು 50 ವರ್ಷಗಳ ಕಾಲ ನಡೀತಕ್ಕಂಥ ನಿರಂತರವಾದಂಥ ಒಂದು ಅದಿರನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಪ್ಯಾರಲಲ್ಲಿ ಮರವನ್ನು ಬೆಳೆಸ್ತಕ್ಕಂಥದ್ದಕ್ಕೆ, ಅರಣ್ಯ ಪ್ರದೇಶವನ್ನು ಕಾಯ್ತಕ್ಕಂಥದ್ದಕ್ಕೆ ಸುಮಾರು 123 ಕೋಟಿ ಹಣವನ್ನು ಸಹ ಆ ಕಂಪ್ನಿ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದೆ. ಹೊಸದಾಗಿ ಹಸಿರನ್ನು ನಿರ್ಮಾಣ ಮಾಡಬೇಕು, ಮರಗಳನ್ನು ಬೆಳೆಸಬೇಕು ಅಂತಕ್ಕಂಥದ್ದಕ್ಕೆ ಅರಣ್ಯ ಇಲಾಖೆಗೆ ದುಡ್ಡು ಕಟ್ಟಿದ್ದಾರೆ. ಇದು ಒಂದೇ ವರ್ಷದಲ್ಲಿ ಎಲ್ಲ ಮರಗಳನ್ನು ಕಡಿಯಲ್ಲ, ಸುಮಾರು 40ರಿಂದ 50 ವರ್ಷ ನಡೆಯತಕ್ಕಂಥ ಒಂದು ಪ್ರೊಸೀಜರ್ ಇದೆ. ಈಗಾಗಲೇ ಹೊಸದಾಗಿ ಮರಗಳನ್ನು ನೆಡ್ತಕ್ಕಂಥದ್ದಕ್ಕೆ ಹಸಿರೀಕರಣ ಮಾಡಲಿಕ್ಕೆ ಆ ಒಂದು ಸಂಸ್ಥೆ ದುಡ್ಡು ಕಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇದು ಇರ್ತಕ್ಕಂಥದ್ದು. ಇದು ಒಂದು ಭಾಗ. ನಿಮಗೆ ನನ್ನ ಮೊದಲನೇ ನಿರ್ಧಾರ ಏನಿದೆ, ಆ ನಿರ್ಧಾರ ಏನು ಅನ್ನೋದನ್ನು ಮಾಧ್ಯಮದ ಸ್ನೇಹಿತರು ಯಾರೋ ಅಪಾರ್ಥ ಮಾಡ್ಕೋಬಾರ್ದು ಅನ್ನೋದಕ್ಕೆ ನಿಮ್ಮಿಂದಲೇ ಈಗ ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಡ್ತಾ ಇದ್ದೇನೆ. ಇಲ್ಲೇನು ನಾನೇನು ಯಾವುದು ಕಡ್ತಾ ಹಿಡ್ಕೊಂಡು ಇಲ್ಲ ಅವ್ರು ನೋಡ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ನಾನು ಆ ಫೈಲನ್ನು ಏನು ಸಂಪೂರ್ಣ ಸ್ಟಡಿ ಮಾಡಿದ್ದೇನೆ, ಅದರ ಬಗ್ಗೆ ಸುಮಾರು 1 ಗಂಟೆ ಕಾಲ ಚರ್ಚೆ ಮಾಡ್ಬೋದು ನಿಮ್ಮ ಹತ್ರ ಈಗ. ಬಟ್ ನಿಮ್ಗೆ ಸಮಯ ಜಾಸ್ತಿ ತಗೊಳ್ಳೋದು ಒಂದು ಜಿಸ್ಟ್ ಹೇಳಿದ್ದೆ ನಿಮ್ಗೆ ಏನಿದೆ ಅಂತ ಹೇಳಿ. ಅದಕ್ಕೆ 1 ನಿಮಿಷ, ಅರಣ್ಯ ನಾಶ ಆಗೋದು ಅದೆಲ್ಲ ಮುಂದೆ. ಅವರು ಅದಕ್ಕೋಸ್ಕರ ನಮ್ಗೆ ಹೇಳಿದ್ದು ಅರ್ಥ ಆಯಿತಾ? 123 ಕೋಟಿ ಹೊಸದಾಗಿ ಅರಣ್ಯೀಕರಣ ಮಾಡ್ತಕ್ಕಂಥದ್ದಕ್ಕೆ ಈ ಸಂಸ್ಥೆ ದುಡ್ಡು ಕಟ್ಟಿದ್ದಾರೆ. ಅವರು ಪ್ರಾರಂಭ ಮಾಡೋದು 1 ವರ್ಷ ಟೆಂಪ್ರರಿ ಪ್ರೊಸೀಜರ್, ಇದು ಪ್ರೋಸೆಸ್ಸು. 1 ವರ್ಷ ಸುಮಾರು 2 ಲಕ್ಷ ಮೆಟ್ರಿಕ್ ಟನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಗುರಿ ಇಟ್ಕೊಂಡಿದ್ದಾರೆ. ಅವರೀಗ ಯೂನಿಟ್ ಯೂಸ್ ಮಾಡ್ತಾ ಇರೋದು ಟೆಂಪ್ರರಿ ಮೆಷಿನರೀಸ್ನ ಯೂಸ್ ಮಾಡಿ. ಅಲ್ಲಿ ಇವರ ಪ್ರಮಾಣ ಸುಮಾರು 37,000 ಮೆಟ್ರಿಕ್ ಟನ್ನು ಮುಂದಿನ 35-40 ವರ್ಷದಲ್ಲಿ ದೊರಕಬೋದು ಅಂತಕ್ಕಂಥ ಒಂದು ಅಂದಾಜು ಮಾಡ್ಕೊಂಡಿದ್ದಾರೆ. ಈ 1 ವರ್ಷ ಏನು ನಡೆಸ್ತಾರೆ ಅಲ್ಲಿ ಅಂದಾಜು ಸರಿನೋ ತಪ್ಪು ಅನ್ನೋದು ಗೊತ್ತಾಗುತ್ತೆ. ಒಂದೇ ವರ್ಷ ಎಲ್ಲ ಮರಗಳನ್ನು ಕಟ್ ಮಾಡ್ತಾ ಇಲ್ಲ ಅಲ್ಲಿ, ಯಾರು ಅಪಾರ್ಥ ಮಾಡ್ಕೋಬೇಡಿ. ಇದು ಮುಂದಿನ 40 ವರ್ಷದ ನಿರಂತರವಾಗಿ ಅಲ್ಲಿ ನಡೆಯುತ್ತೆ. ಅದು ಹಂತವಾಗಿ ಮರ ಕಡಿತಕ್ಕಂಥದ್ದು. ಅದಕ್ಕೆ ಈಗಾಗಲೇ 123 ಕೋಟಿ ಹಣ ಕಟ್ಟಿ, ಇನ್ನು 2-3 ಸಹ ಇದಕ್ಕೆ ಇನ್ನೂ ಸ್ವಲ್ಪ 7 ಕೋಟಿ 3 ಕೋಟಿ 2 ಸಹ ಇದಕ್ಕೆ ಕೊಟ್ಟಿದ್ದಾರೆ. ಕೊಟ್ಟು ಅರಣ್ಯವನ್ನು ಬೆಳೆಸ್ತಕ್ಕಂಥದ್ದಕ್ಕೂ ಈಗಾಗಲೇ ಅಡ್ವಾನ್ಸ್ ಆಗಿ ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಪ್ರಕ್ರಿಯೆಗಳು ಪ್ರಾರಂಭ ಮಾಡ್ತಾರೆ. ಅದು ನಂತರ ಅದು ಚರ್ಚೆ, ಈಗಲ್ಲ. ಮತ್ತೀಗ 2,000 ಕೊಡಬೇಕಲ್ಲ ಅವರು. ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಾರಲ್ಲ 2,000. ಏನು ನಾಳೆ ಬೆಳಗ್ಗೆ ಟ್ರಂಕಲ್ಲಿ ತುಂಬ್ಕೊಂಬರೋಕ್ಕಾಯ್ತದ? ನಾನು ಸ್ವಲ್ಪ ಇದು ಕೂತಿಡಬೇಕು, ಅದು ಕೂತಿಡಬೇಕು. ಈಗ 3 ರೂಪಾಯಿ ಡೀಸೆಲ್ ಬೆಲೆ, ಇದು ಸೆಸ್ಸು 390 ಸೆಸ್ಸಿಗೆ.
₹1 ಪೆಟ್ರೋಲ್ಗೆ ₹3 ಪೆಟ್ರೋಲು, ಪೆಟ್ರೋಲು 3, ಇದು 3, ಡೀಸೆಲ್ಗೆ 3.90. ಇದು ಯಾರು ಹೊರೆ ಆಗುತ್ತೆ? ಜನಸಂಖ್ಯೆ ರಾಜ್ಯ ಸರ್ಕಾರಕ್ಕೆ ಹೊರೆನಾ? ಸಾರ್ವಜನಿಕರಿಗಲ್ವ? ಈಗಾಗಲೇ ಮದ್ಯ ಮಾರಾಟದಲ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಾಯಿತು, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊರೆ ಹಾಕಾಯಿತು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಾಯಿತು. ಈಗ ಇಲ್ಲಿ ಸೆಸ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಶಃ ತೀರ್ಮಾನ ಫಸ್ಟ್ ಟೈಮ್ ರಾಜ್ಯದಲ್ಲಾಗಿರೋದು. ಅಂದರೆ ಅವರ 5 ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸರ್ಕಾರದ ಆದಾಯದಲ್ಲಿ ಕೊರತೆ ಏನಾಗ್ತಾ ಇದೆ, ಅದಕ್ಕೆ ಇದನ್ನೇನು ಈಗ ಏರಿಕೆ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ ಸೆಸ್ನ. ಇದು ಜನಸಾಮಾನ್ಯರ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೋದು ನನ್ನ ಅಭಿಪ್ರಾಯದಲ್ಲಿ. ಡೀಸೆಲ್ ಬೆಲೆ ಏರಿಕೆ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು? ಅದರ ಮೇಲೆ ಆಗ್ತಕ್ಕಂಥ ಅವರ ಬೆಲೆ ಏರಿಕೆ ಇದೆಯಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ, ರೇಟ್ ರೈಸ್ ಮಾಡೋದು ಬಾಡಿಗೆ, ಅದರ ಹೊಡೆತ ರೈತರ ಮೇಲೆ ಎಷ್ಟು ಬೀಳುತ್ತೆ? ಇದೆಲ್ಲ ಚೈನ್ ಲಿಂಕ್ ಇದೆ. ಈ ಸರ್ಕಾರ 2 ವೀಲರ್ಸ್ ಅದೆಲ್ಲ ಭಾಳ ವಿಷಯ ಚರ್ಚೆ ಮಾಡ್ಬೋದು. ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜನವಿರೋಧಿ ನೀತಿ. ಒಂದು, ಆ 5 ಗ್ಯಾರಂಟಿ ಕೊಡ್ತೀವಿ ಬಡವರಿಗೋಸ್ಕರ ಅಂತ ಏನು ಹೇಳ್ತಾರೆ, ಅದೇ ಬಡವರ ಜೋಬಿಗೆ ಕಿಸೆಗೆ ಕೈ ಹಾಕ್ತಾ ಇದ್ದಾರಷ್ಟೇ. ಅವ್ರು ಸಮರ್ಥನೆ ಮಾಡ್ಕೊಳ್ಳೇಬೇಕಲ್ಲ, ವಿರೋಧ ಮಾಡೋಕ್ಕಾಗತ್ತಾ? ಅಷ್ಟೇ. ಅದಕ್ಕೇನೆ ಹಂಗಿದ್ರೆ ಇವರೇನು ಕೊಡೋದು ಗ್ಯಾರಂಟಿ? ಜನಗಳ ತಲೆ ಹೊಡೋದು, ಬಡವರು ಜೋಬಿಗೆ ಕೈ ಹಾಕಿ ಇವ್ರದ್ದು ದುಡ್ಡು ವಸೂಲಿ ಮಾಡ್ಕೊಂಡು ಇವ್ರು ಕೊಡೋದು ಏನಿದೆ ಗ್ಯಾರಂಟಿ? ಕೇಂದ್ರ ಸರ್ಕಾರದ ಬಗ್ಗೆ ಏನೇನು ಟೀಕೆ ಮಾಡ್ಕೊಂಡ್ರು ನಿಮ್ಮ ಮುಂದೆನೇ ಇದೆಯಲ್ಲ. ಅದರಿಂದ ಇದೆಲ್ಲ ಯಾವ ಒಂದು ನಿಮಿಷ ನಾನು ಇದು ಇವತ್ತಿನ ವಿಷಯದಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನದ ಬಗ್ಗೆ ಜನಕ್ಕೆ ಅರ್ಥ ಆಗ್ತದೆ, ಸ್ವಲ್ಪ ಸಮಯ ಬೇಕಷ್ಟೆ. ಜನವೇ ತೀರ್ಮಾನ ಮಾಡ್ತಾರೆ ಈಗ ಇವೆಲ್ಲ ವಿಷಯಗಳ ಮೇಲೆ. ಅದಷ್ಟೇ ಅಲ್ಲ, ಈ ಸರ್ಕಾರ ಜನತೆಯ ತೆರಿಗೆಯ ಹಣವನ್ನು ದುರ್ಬಳಕೆ ಆಗ್ತಕ್ಕಂಥದ್ದನ್ನು ತಡೆಗಟ್ಟಿದೆ. ದುಡ್ಡನ್ನು ಒಂದು ಕಡೆ ಲೂಟಿ ನಡೀತಾ ಇದೆ. ಈಗಾಗಲೇ ನೀವೇ ತೋರಿಸ್ತಾ ಇದ್ದೀರಿ. ಅದು ಯಾವುದೋ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ 87 ಕೋಟಿ, ಅದು ಯಾವುದೋ ಮದ್ಯದ ಅಂಗಡಿ ಮಾಲೀಕನೂ ಹೋಗೈತಂತೆ, ಮತ್ತಿನ ಯಾರೋ ಪೆಟ್ರೋಲ್ ಬಂಕ್ನಾನು ಹೋಗೈತಂತೆ. ಇದೇನೋ ಏನೋ ನೀವೇ ಹೇಳ್ಕೊಂಡಿದ್ದೀರಲ್ಲ, ದುಡ್ಡು ಹೋಗಿರೋದು ಸರ್ಕಾರದ ರಾಜ್ಯದ ಜನತೆ ದುಡ್ಡಿದು. ಇವತ್ತು ನಿಮ್ಮ ಎಚ್ ಕೆ ಪಾಟೀಲ್ರು ಏನು ಹೇಳೋರೆ, ಅವರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾವ ಬೋರ್ಡ್ ಕಾರ್ಪೊರೇಷನ್ ಇದ್ದಾವೆ, ಎಲ್ಲೆಲ್ಲಿ ದುಡ್ಡು ತಗೊಂಡೋಗಿ ಪ್ರೈವೇಟಲ್ಲಿ ಇಟ್ಟಿದ್ದೀರಿ, ಅದೆಲ್ಲವನ್ನು ವಾಪಸ್ ತರಬೇಕು ಅಂತ ಈಗೇನು ಅವರು ಒಂದು ಹೇಳಿಕೆ ಕೊಟ್ಟವ್ರೆ. ಇವೆಲ್ಲ ನೀವು ತೆಗೆದುಬಿಟ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದೋಚವರು, ಈ ರೀತಿ ದೋಚ್ಕೊಂಡು ಮತ್ತೆ ಜನಗಳ ಮೇಲೆ ತೆರಿಗೆ ವಿಧಿಸ್ಕೊಂಡು ಎಷ್ಟು ದಿವಸ ಈ ಆಟ ಆಡ್ತೀರಿ? ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ. ಅಧಿಕಾರಿ ಅಕೌಂಟಲ್ಲಿ 3.5 ಕೋಟಿ, ಇನ್ನೊಂದು 15 ದಿವಸ ಹೋದ್ರೆ ಇವೆಲ್ಲ ಮುಚ್ಚೆ ಹೋಯ್ತವೆ. ದುಡ್ಡು ಬರ್ತದೋ ಇಲ್ಲೋ ಗೊತ್ತಿಲ್ಲ ವಾಪಸ್. ಇಲ್ಲ ನಿಮ್ಮ ಮಂಡ್ಯದಲ್ಲ 5 ಕೋಟಿ ಹೊಡೆದ್ರಲ್ಲ, ನಿಮ್ಮ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಎಷ್ಟು ವರ್ಷ ಆಯಿತು? ಪ್ರಾಧಿಕಾರದಲ್ಲಿ ಎಷ್ಟು ವರ್ಷ ಆಯಿತು ಸರ್? ಬಂತ ದುಡ್ಡು ವಾಪಸ್ 5 ಕೋಟಿ? ರಾಮನಗರದಲ್ಲಿ 25 ಕೋಟಿ ಹೊಡೆದ್ರಲ್ಲ, ಬಂತ? ಅವ್ರಿಗೆಲ್ಲ ಅತ್ಯುನ್ನತವಾದಂಥ ಸ್ಥಾನಗಳು ಕೊಟ್ಟರು ದುಡ್ಡು ಹೊಡೆದಿರೋದಕ್ಕೆ. ಅನುಭವ ನನಗಿನ್ನೂ, ನಾನು ಇದು ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ಬೃಹತ್ ಇಲಾಖೆಗಳು, ನಾನು ಅದಕ್ಕೆ ಹೇಳಿದೆ ಮೊದಲೇ ಕಠಿಣವಾದಂಥ ಹಾದಿ. ಸ್ವಲ್ಪ ಒಂದು 15-20 ದಿವಸ ಬೇಕು ನಾನು ಇನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಪ್ರೋಟೋಕಾಲ್ ಪ್ರಕಾರ ನಿಮ್ಮನ್ನ ಬಾರ್ಡರ್ ಬಂದು ರಿಸೀವ್ ಮಾಡ್ಕೋಬೇಕು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಅಲ್ವಾ? BCನೂ ಇರಲಿಲ್ಲ. ಇದೇನಾದ್ರು ಆ್ಯಕ್ಷನ್ ತೊಗೋತೀರಾ? ಇವತ್ತು ಅಧಿಕಾರಿಗಳು ಬಂದು ನನ್ನನ್ನು ರಿಸೀವ್ ಮಾಡಲಿಕ್ಕೆ ನಾನು ಪಕ್ಷದ ಕಾರ್ಯಕರ್ತರುಗಳ ಬೇರೆ ಉದ್ದಕ್ಕೂ ಮೆರವಣಿಗೆ ಮತ್ತು ಎಲ್ಲ ಕಡೆ ಜನ ನಿಂತಿದ್ದೆ. ಪಾಪ ಅವ್ರ ಅಧಿಕಾರಿಗಳು ಇದಕ್ಕೆ ಯಾಕೆ ಬರ್ತಾರೆ? ಇಲ್ಲಿ ಜನರಲ್ಲಿ ಮುಂದಿನ ದಿನಗಳಲ್ಲಿ
ರಿಸೀವ್ ಮಾಡಬೇಕಾದ್ರೆ ಒಂಥರ ನಾನು 2 ಬಾರಿ ಅಧಿಕಾರ ನಡೆಸಿದ್ದೇನೆ. ನನಗಿಲ್ಲಿ ಯಾವ ದೊಡ್ಡ ಪ್ರೆಸ್ಟೀಜ್ ಇಲ್ಲ. ಅಯ್ಯೋ ಅಧಿಕಾರಿಗಳು ಬರಲಿಲ್ಲ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳೋಣಲ್ಲ. ನಾನು ಅಲ್ಲಿ ಇವತ್ತಿನ ನನ್ನ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮಕ್ಕೆ ಅವರನ್ನು ಇನ್ವಾಲ್ವ್ ಮಾಡೋದು ಸರಿನಾ? ಅದರಿಂದ ಕರೆದಿಲ್ಲ. ಸರ್, ಈಗ ಮಂಡ್ಯ ಒಂದು ದೊಡ್ಡ ಹಳ್ಳಿ ಇದೆ, ಇಂಡಸ್ಟ್ರಿಗಳು ಬರಲ್ಲ, ಇಲ್ಲಿ ಉದ್ಯೋಗಗಳಿಲ್ಲ ಅನ್ನೋದು ಅಣೆಪಟ್ಟಿದೆ ಸರ್. ನಿಮ್ಮ ಅಧಿಕಾರದಿಂದ ಅದೆಲ್ಲ ಹೋಗುತ್ತೆ ಸರ್. ನಾನು ನಾಳೆ ಬೆಳಗ್ಗೆನೇ ಎಲ್ಲ ತಂದುಬಿಡ್ತೀನಿ ಅಂತಲೂ ಹೇಳಲ್ಲ. ಮಂಡ್ಯ ಜಿಲ್ಲೆಯ ಜನತೆಯ ನಿರೀಕ್ಷೆ ಇದೆ. ನಾನು ಚುನಾವಣೆಗೆ ನಿಲ್ಲಬೇಕಾದ್ರೆ ಪ್ರತಿಯೊಬ್ಬ ಸಾಮಾನ್ಯ ನನ್ನ ರೈತ ಬಂಧುಗಳು ಕುಮಾರಣ್ಣ ಏನಾದರೂ ಇಲ್ಲಿ ನಿಂತು ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಅವರೆಲ್ಲರ ಆಸೆ ಇದ್ದಿದ್ದು ಕೃಷಿ ಸಚಿವನಾಗಬೇಕು ಅಂತ ಎಲ್ಲರ ಆಸೆ. ಆದರೆ ಇವತ್ತು ಪ್ರಧಾನಮಂತ್ರಿಗಳು ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಕೃಷಿ ಇಲಾಖೆಯ ಸಚಿವನಾಗದೇ ಇರ್ಬೋದು, ಆದರೆ ಆ ಇಲಾಖೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು, ನಮ್ಮ ರೈತರಿಗೆ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಇದೆ. ಮಂಡ್ಯ ಜಿಲ್ಲೆಯ ಒಟ್ಟಾರೆ ಸಮಗ್ರ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ನಾನು ಅಧಿಕಾರಿಗಳ ಜೊತೆನೂ ಒಂದು ಸಭೆ ಇವತ್ತೇ ಮಾಡಬೇಕು ಅಂತ 4 ಗಂಟೆಗೆ ಬರಬೇಕಾಗಿದ್ದು ನಾನು. ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದೇನೆ. ಯಾವ್ಯಾವ ತಾಲೂಕಿನಲ್ಲಿ ಏನು ಪ್ರಮುಖವಾಗಿ ಕೆಲವು ಸರ್ಕಾರದಿಂದ ಕಾರ್ಯಕ್ರಮಗಳಾಗಬೇಕಾಗಿದೆ ಒಂದು ಪಟ್ಟಿ ಮಾಡಿ ಅಂತ ಹೇಳಿದ್ದೇನೆ. ಈಗಲೂ ಸಹ ಮತ್ತೆ ನಾನು ಅವರಿಗೆ ಕೆಲವು ವಿಷಯ ಚರ್ಚೆ ಮಾಡ್ತೇನೆ. ಮತ್ತೆ ಪುನಃ ಮುಂದಿನ ಶುಕ್ರವಾರ ಏನಾದರೂ ಒಂದು 2 ದಿನ ಬಿಡುವು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ನಮಗೆ ಕನಿಷ್ಠ 4 ದಿನ ದೆಹಲಿಯಲ್ಲೇ ಇರಬೇಕಾಗತ್ತೆ. ಯಾರೋ ಆತಂಕ ಬೇಡ ಜನತೆಗೆ. ನಾವು ಮಾತಿನಲ್ಲಿ ಏನೋ ಕುಮಾರಸ್ವಾಮಿ 4 ದಿನ ಕೈಗೆ ಸಿಗಲ್ಲ ಅಂತೇಳಿ ಮತ್ತು ನಾಳೆ ಬೆಳಗ್ಗೆ ನೀವು ಹೇಳ್ಬಿಟ್ಟು ಜನಕ್ಕೆ ಆತಂಕ ಆಗಬಾರದು. 3 ದಿನ ರಾಜ್ಯದಲ್ಲಿ ದೇಶದ ಒಂದು ರಾಜ್ಯಕ್ಕೆ ಹೋಗಬೇಕಾಗುತ್ತೆ. ಏಕೆಂದರೆ ಕೋಟ್ಯಾಂತರ ರೂಪಾಯಿ ಇವತ್ತು ಇನ್ವೆಸ್ಟ್ಮೆಂಟ್ಗಳಿದೆ ಹಲವಾರು PSUಗಳಲ್ಲಿ. ಸ್ಪಾಟ್ ಇನ್ಸ್ಪೆಕ್ಷನ್ಗಳು ಮಾಡಬೇಕು, ಬರೀ ಕಚೇರಿಲಿ ಕೂತು ಮಾಡೋಕ್ಕಾಗಲ್ಲ. ಮತ್ತು 1 ದಿನ ಮಂಡ್ಯ ಜಿಲ್ಲೆಗೆ ಸಮಯ ಮೀಸಲಿಡ್ತೀನಿ. 1 ದಿನ ರಾಜ್ಯದಲ್ಲಿ ಯಾವುದಾದ್ರು ಒಂದು ಜಿಲ್ಲೆ ಹೋಗಲೇಬೇಕು. ಈ ರೀತಿ ಕಾರ್ಯಕ್ರಮ ಹಾಕೋದ್ರ ಜೊತೆಗೆ ನಾನು ಕಾಂಪಿಟಿವ್ ಚೈನಾ ಅಂತ ಹೇಳಿ 2018 ಮುಖ್ಯಮಂತ್ರಿ ಇದ್ದಾಗ 9 ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಏನಿದ್ದೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಕ್ಕೆ. ಇದು ಎಲ್ಲದರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಲ್ಲಿ ಕೆಲವು ಕೈಗಾರಿಕೋದ್ಯಮಗಳನ್ನು ತರಬಹುದು ರಾಜ್ಯಕ್ಕೆ, ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಒಂದು ಒಟ್ಟಾರೆ ಸಮಗ್ರವಾದಂಥ ಮಾಹಿತಿ ಪಡೆದು ಶಾಶ್ವತವಾದಂಥ ಕೆಲಸ ಆಗಬೇಕು. ಸರ್, ಈಗ ತಾವು ಕೇಂದ್ರ ಸಚಿವರಾದರೆ ಜಿಲ್ಲೆಯ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಸಚಿವರುಗಳ ಸಹಕಾರ ಇಲ್ಲದಂಗೆ ಮಾಡೋಕ್ಕಾಗೋದಿಲ್ಲ ಅನ್ನೋಂಥದ್ದು ಕೂಡ ನಾನು ಈಗಾಗಲೇ ಇವರಾಮನೆ ಅವರಿರೋದು ಯಾತಕ್ಕೆ ನನಗೆ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡಲಿಕ್ಕೆ ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಜನ ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ. ಅವ್ರನ್ನ ಮಂತ್ರಿ ಮಾಡ್ಕೊಂಡಿರೋದು ಸರ್ಕಾರದಲ್ಲಿ ನನಗೇನಾದರೂ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಅಸಹಕಾರ ಕೊಡಿ ಅಂತ ಜಿಲ್ಲೆಯ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಮುಂದಕ್ಕೆ ಅವೆಲ್ಲ ಚರ್ಚೆ ಮಾಡೋಣ ಏನು ಮಾಡಬೇಕು ಅನ್ನೋದು. ನನಗೂ ಸ್ವಲ್ಪ ಆಳಿದ ಅನುಭವ ಏನಿದೆ, ಏನು ಯಾವ ರೀತಿ ತರಲಿಕ್ಕೆ ಅವಕಾಶಗಳಿದೆ, ಕೆಲವು ದೆಹಲಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳೇನಿದೆ ಯಾವ ರೀತಿ ತರಬೇಕು ಅಂತಕ್ಕಂಥದ್ದು ಸ್ವಲ್ಪ ನಾನು ಬೇರೆಯವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ. ನನಗೊಂದು ಜವಾಬ್ದಾರಿ ಇದೆ. ನನಗೆ ಈ ಜಿಲ್ಲೆಯ ಜನ ಗೆಲ್ಲಿಸಿದ್ದಾರೆ. ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಇನ್ನೊಬ್ಬರ ಕೈಯಲ್ಲಿ ಹೇಳಿಸ್ಕೊಂಡು ಮಾಡಬೇಕಾ? ನೋಡೋಣಂತೆ. ಕಾವೇರಿ ವಿವಾದ 120 ವರ್ಷದ್ದು, 120-130 ವರ್ಷದ್ದು ಬ್ರಿಟಿಷರ್ ಕಾಲದಿಂದಲೂ ನಡೀತಾ ಇದೆ. ಕೆಲವು ಕಾನೂನಿನ ವ್ಯಾಪ್ತಿಯೊಳಗೆ ದೇವೇಗೌಡರ ಜೊತೆನೂ ನಾನು ಚರ್ಚೆ ಮಾಡಿದ್ದೇನೆ. ಈಗ ಮೇಕೆದಾಟು ವಿಷಯಕ್ಕೆ ಸಂಬಂಧಪಟ್ಟಾಗೇ
ಯಾವ ರೀತಿ ನಾವು ತೀರ್ಮಾನಗಳು ಮಾಡಬೇಕಾಗತ್ತೆ ಇದೆಲ್ಲ ನಾನು ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಕೆಲವು ವಿಷಯ ಸೆನ್ಸಿಟಿವ್ ವಿಷಯಗಳನ್ನು ಯಾವ ರೀತಿ ಲೀಗಲಿ ಫೈಟ್ ಮಾಡಬೇಕು ಅದಕ್ಕೆ ನಾವೇನು ನಮ್ಮ ಒಂದು ಎಫರ್ಟ್ ಏನಿದೆ ಹಾಕಬೇಕಾಗಿದೆ ಅದು ಹಾಕಿ ನಮ್ಮ ರಾಜ್ಯದ ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ನಾವು ಮಾಡಬೇಕು. ಇದು ಫಂಡಮೆಂಟಲ್ ಈ ಒಂದು ಸಿಸ್ಟಮ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ. ಅದರಿಂದ ಜಿಲ್ಲೆಯ ಜನತೆಯ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಯನ್ನು ಈಡೇರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ನೋಡೋಣ ಅವೆಲ್ಲ ಮುಂದೆ ಮಾತಾಡೋಣ, ಇಲ್ಲವೆಲ್ಲ ಮಾತಾಡೋಕ್ಕೆ ಹಲವಾರು ಕಾರ್ಖಾನೆಗಳು ಕರ್ನಾಟಕದಲ್ಲಿ ನೈಪಥ್ಯಕ್ಕೆ ಸಿಕ್ಕಿದೆ. ಅದು ಕುಮಾರಣ್ಣ ಅವರಿಗೆ ಚಾಲೆಂಜ್ ಆಗಿರ್ತಕ್ಕಂಥ ನೀವು ಇಷ್ಟೆಲ್ಲ ಮಾತ್ರ ನಾವು ಒಬ್ಬರು ಸೈಲೆಂಟ್ ರೀ, ಸ್ವಲ್ಪ ಕಾರ್ಯಕರ್ತರು ಸುಮ್ಮನೆ ಇರೋಣ ನೋಡಿ. ಅವರು ಹೊಸ ಕಾರ್ಖಾನೆ ಸ್ಥಾಪನೆ ಮಾಡೋದಿದೆಯಲ್ಲ, ಸರ್ಕಾರದಿಂದ ದುಡ್ಡಿಟ್ಟವ್ರ ಅವ್ರು ಹೇಳಿರೋದೇನು, ಆ ಕಾರ್ಖಾನೆಯ ಆಸ್ತಿ ಇದೆಯಲ್ಲ ಅದನ್ನು ಮಾರಾಟ ಮಾಡಿ ಹೊಸದಾಗಿ ಏನೋ ಮಾಡ್ತೀವಿ ಅಂತ ಅಲ್ವ ಹೇಳಿರೋದು. ದುಡ್ಡಿಟ್ಟವ್ರ ಕಾರ್ಖಾನೆ ಕಟ್ಟೋಕ್ಕೆ ಇವೆಲ್ಲ ಭಾಳ ಇಶ್ಯೂ ಇದೆ. ಆಗೋದಿಲ್ಲ ಅಂತಾನೆ ಸರ್ ಮಾತನಾಡ್ತಾರೆ. ಮಾಡ್ತೀವಿ, ಅದಕ್ಕೆ ಕಾಲ ಬರುತ್ತೆ, ಆಗಲ್ಲ ಅನ್ನೋದು ಹೇಳಲ್ಲ ಸರ್ಕಾರ. ನನಗೆ ಗೊತ್ತಿಲ್ಲ, ಅದು ನೋಡಿ ಅವ್ರು ಏನು ಮಾಡ್ತಾರೋ ಏನೋ. ಮುಖ್ಯಮಂತ್ರಿಗಳು ಕರ್ಕೊಂಬಂದು ಘೋಷಣೆ ಮಾಡಿ ದೊಡ್ಡ ಸನ್ಮಾನನೂ ಮಾಡಿಲ್ವಾ, ಪುಟ್ಗಟ್ಲೆ ಜಾಹೀರಾತು ಕೊಡಲಿಲ್ವಾ, ಕಾರ್ಖಾನೆ ಬಂದೇ ಹೋಯ್ತು ಅಂತ ಹೇಳಿ. ಸರ್ ನೀವು ಹಿಂದೆ ಒಂದು ಮಾತು ಹೇಳಿದ್ರಿ ಸರ್ ದರ್ಶನ್ ಅವ್ರ ಬಗ್ಗೆ, ಡಿ ಬಾಸ್ ಜನರ ಮುಂದೆ ಆಗಕ್ಕಾಗಲ್ಲ ಅಂತ. ಆ ಮಾತು ಆ ಬೆಳವಣಿಗೆ ನಿಜ ಅನ್ಸುತ್ತೆ ಸರ್? ಅದು ಯಾಕೆ ನನಗೆ ಸಂಬಂಧ ಇರೋ ಸಬ್ಜೆಕ್ಟ್, ಅದು ನನ್ನ ಸಬ್ಜೆಕ್ಟ್ ಅಲ್ಲ. ಈಗ ಒಂದು ನಿಮಿಷ, ನನ್ನ ಕೆಲಸ ದಯವಿಟ್ಟು ಇನ್ನು ಮುಂದಕ್ಕೆ ನಿಮ್ಮೆಲ್ಲರಿಗೂ ಮನವಿ ಮಾಡೋದು, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ನಾನು ಏನು ಕೆಲಸ ಮಾಡಬೇಕು, ನಿಮಗೇನಾದರೂ ಫೀಡ್ಬ್ಯಾಕ್ ಇದ್ದರೆ ನನಗೆ ಒಂದು ಸಲಹೆ ಕೊಡಿ. ಮಂಡ್ಯ ಜಿಲ್ಲೆಯ ಸಮಸ್ಯೆಗಳಿಗೆ ಏನು ತರಬಹುದು, ಯಾವ ರೀತಿ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ, ಆ ಸಲಹೆ ಇದ್ದರೂ ಕೊಡಿ. ಇನ್ನು ಉಳಿದಿದ್ದು ಯಾವ ವಿಷಯಗಳನ್ನು ಚರ್ಚೆ ಮಾಡಿ. ನನಗೆ ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರ ದಾರಿ ತಪ್ಪಿದಾಗ ಕೆಲವು ವಿಷಯ ಮಾತಾಡೋಣ. ಈಗ ಒಂದು ನಿಮಿಷ, ಈಗ ನಿಮ್ಮ ಸೆಸ್ ಬಗ್ಗೆನೇ ಹೇಳಿದ್ರು, ಸೆಸ್ ಬಗ್ಗೆನೇ ಹೇಳಿಲ್ವ? ಈಗ ಸೆಸ್ ಭಾಳ ಜನ ಇದ್ದಾರಲ್ಲ ನಾಯಕರು, ಅಧಿಕೃತ ವಿರೋಧ ಪಕ್ಷ ನಮ್ಮದು BJP ಎರಡು ಸೇರಿ 86 ಜನ ಇದ್ದಾರೆ. ವರಿ ಮಾಡಬೇಡಿ.